ದಕ್ಷಿಣ ದಂಗಲ್ಗೆ ಸ್ವಾಗತ. ನಾನು ಯಶವಂತ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಕದನ ದಿನೇ ದಿನೇ ರಂಗೇರ್ತಾ ಇದೆ. ಎರಡೂ ಪಕ್ಷಗಳು ಕೂಡ ಅಧಿಕೃತವಾಗಿ ಅಭ್ಯರ್ಥಿಯನ್ನು ಇಳಿಸುವ ಮೂಲಕ ಕದನ ಕಣ ರಂಗೇರುವಂಥದ್ದು. ಬಿಜೆಪಿಯಿಂದ ಶ್ರೀನಿವಾಸ ಟಿ ದಾಸ್ಕರಿಯಪ್ಪ, ಕಾಂಗ್ರೆಸ್ಸಿಂದ ಸಮರ್ಥ ಶಾಮನೂರು ಅಧಿಕೃತವಾಗಿ ಪಕ್ಷದ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದಾರೆ. ದಿವಂಗತ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಟಿಕೆಟ್ನ ತಿಕ್ಕಾಟ ಇತ್ತು. ಆ ಎಲ್ಲ ತಿಕ್ಕಾಟದ ನಡುವೆ ಹೈಕಮಾಂಡ್ ಸಮರ್ಥ ಶಾಮನೂರರ ಸ್ಪರ್ಧೆಗೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ. ಅಲ್ಪಸಂಖ್ಯಾತರ ಬಹುದಿನಗಳ ಬೇಡಿಕೆ ಏನಾಗಿತ್ತು, ಆ ಬಹುದಿನಗಳ ಬೇಡಿಕೆಗೆ ಹೈಕಮಾಂಡ್ ತಣ್ಣೀರನ್ನು ಹಾಕಿರುವಂಥದ್ದು. ಯಾಕಂದರೆ ಈ ಭಾಗದಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಾಗಿದ್ದಾರೆ, ನಮಗೆ ಟಿಕೆಟ್ ಕೊಡಬೇಕು ಅಂತೇಳಿ ಅಲ್ಪಸಂಖ್ಯಾತರು ಕೇಳ್ತಾ ಇದ್ರು. ಆದರೆ ಹೈಕಮಾಂಡ್ ಈಗ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಅಸ್ತು ಅನ್ನುವ ಮೂಲಕ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ. ಹಾಗಿದ್ರೆ ಸಮರ್ಥ ಶಾಮನೂರು ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ, ಅವರು ಎಷ್ಟರ ಮಟ್ಟಿಗೆ ಅಲ್ಲಿ ಫಿಟ್ ಕ್ಯಾಂಡಿಡೇಟ್, ಜೊತೆಗೆ ಸಮರ್ಥ ಶಾಮನೂರರ ಪ್ಲಸ್ ಪಾಯಿಂಟ್ ಏನು, ಅವರ ಮೈನಸ್ ಪಾಯಿಂಟ್ ಏನು ಅಂತಂದರೆ ಅವರು ದಕ್ಷಿಣ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳು ಅವರಿಗೆ ಪ್ಲಸ್ ಆಗ್ತಾ ಹೋಗುತ್ತೆ, ಯಾವೆಲ್ಲ ಅಂಶಗಳು ಮೈನಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಒಂದು ಕಡೆ ನೀವು ಎಕ್ಸ್ಪ್ರೆಷನನ್ನು ಕೊಡ್ತಾ ಹೋಗುತ್ತೆ. ಅದೊಂದು ಅನಾಲಿಸಿಸನ್ನು ಮಾಡಿದ್ದೀವಿ ನಾವು. ಸಮರ್ಥ ಅವರ ಪ್ಲಸ್ ಪಾಯಿಂಟನ್ನು ನೋಡೋದಾದರೆ, ಮೊದಲನೇದಾಗಿ ಅವರ ಪ್ಲಸ್ ಪಾಯಿಂಟನ್ನು ನೋಡೋದಾದರೆ ದಿವಂಗತ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಅಂತೇಳಿ. ಶಾಮನೂರು ಶಿವಶಂಕರಪ್ಪನವರು ಕಳೆದ 4 ಚುನಾವಣೆಯಲ್ಲಿ ಆ ಭಾಗದಿಂದ ಗೆದ್ದು ಬಂದಂಥವರು. ಕಳೆದ 30 ವರ್ಷಗಳಿಂದ ಕೂಡ ಅಲ್ಲಿ ಅವರು ಕಾಂಗ್ರೆಸ್ನ ಭದ್ರಕೋಟೆಯನ್ನಾಗಿ ಉಳಿಸಿದಂಥದ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಹಾಗಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅನ್ನುವಂಥದ್ದು ಕಾಂಗ್ರೆಸ್ನ ಭದ್ರಕೋಟೆ. ಆ ಭದ್ರಕೋಟೆಯಲ್ಲಿ ಈ ಬಾರಿ ದಿವಂಗತ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರು ಸ್ಪರ್ಧೆಯನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದೆಲ್ಲೊಂದು ಕಡೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಅನ್ನುವಂಥದ್ದು, ಜೊತೆಗೆ ಆ ಹೆಸರಿನ ಮುಂದುಗಡೆ ಸಮರ್ಥ ಶಾಮನೂರು ಅಂತೇನಿದೆ, ಆ ಒಂದು ಹೆಸರು ಕೂಡ ಅವರಿಗೆ ಎಲ್ಲೊಂದು ಕಡೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಮತ್ತೊಂದು ಪ್ಲಸ್ ಪಾಯಿಂಟನ್ನು ನೋಡೋದಾದರೆ, ಸಮರ್ಥ ಶಾಮನೂರವರ ತಂದೆ ಸಚಿವರು, ತಾಯಿ ಸಂಸದೆ, ಇಬ್ಬರೂ ಕೂಡ ಅಧಿಕಾರದಲ್ಲಿದ್ದಾರೆ. ಆ ಅಧಿಕಾರದಲ್ಲಿರೋ ಕಾರಣದಿಂದ ಅವರು ಎಲ್ಲೋ ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ. ಸಚಿವರ ಬೆಂಬಲಿಗರು ಹಾಗೂ ಸಂಸದೀಯ ಬೆಂಬಲಿಗರು ಇಬ್ಬರೂ ಕೂಡ ಅಲ್ಲಿ ಸಮವಾಗಿದ್ದಾರೆ ಅಲ್ಲಿ. ಹಾಗಾಗಿ ಆ ಭಾಗದಲ್ಲಿ ತಂದೆಯ ಹಾಗೂ ತಾಯಿಯ ಬೆಂಬಲಿಗರು ಏನಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದಾರೆ, ಅಲ್ಲಿ ಮುಖಂಡರು ಏನಿದ್ದಾರೆ, ಎಲ್ಲರೂ ಕೂಡ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ಸಮರ್ಥ ಅವರ ತಂದೆ ಹಾಗೂ ತಾಯಿ ಇಬ್ಬರೂ ಕೂಡ ಅಧಿಕಾರದಲ್ಲಿರೋದು ಅವ್ರಿಗೆ ಎಲ್ಲೊಂದು ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ. ಸೊ ಮತ್ತೊಂದು ಪ್ಲಸ್ ಪಾಯಿಂಟನ್ನು ನೋಡೋದಾದರೆ, ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಬಲಾಢ್ಯರಾಗಿದ್ದಾರೆ ಸಮರ್ಥ ಶಾಮನೂರು. ಎಸ್, ಅಫ್ಕೋರ್ಸು ಶಾಮನೂರು ಫ್ಯಾಮಿಲಿ ಅನ್ನುವಂಥದ್ದು ಆರ್ಥಿಕವಾಗಿ ಬಲಾಢ್ಯವಾಗಿದೆ. ಸಾಮಾಜಿಕವಾಗಿ ಅಂದರೆ ಅವರು ಲಿಂಗಾಯತ ಕಮ್ಯುನಿಟಿಗೆ ಸೇರ್ತಾರೆ. ಆ ವೀರಶೈವ ಲಿಂಗಾಯತ ಕಮ್ಯುನಿಟಿಯ ಪ್ರಬಲ ಬಲಾಢ್ಯ ವ್ಯಕ್ತಿಗಳಾಗಿ ಅವರು ಗುರುತಿಸ್ಕೊಂಡಿರೋದು. ಹಾಗಾಗಿ ಆ ಒಂದು ಸಮುದಾಯ ಏನಿದೆ, ಸಮುದಾಯ ಅನಿವಾರ್ಯವಾಗಿ ಸಮರ್ಥ ಶಾಮನೂರರ ಕೈಯನ್ನು ಹಿಡಿಲೇಬೇಕಾಗುತ್ತೆ. ಯಾಕಂದರೆ ಒಂದು ಜಾತಿ ಲೆಕ್ಕಾಚಾರ ಅಂತ ಏನು ಬರುತ್ತೆ, ಜಾತಿ ಲೆಕ್ಕಾಚಾರ ಬಂದಂಥ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯ ಏನಿದೆ, ಆ ಲಿಂಗಾಯತ ಸಮುದಾಯ ಸಹಜವಾಗಿಯೇ ಸಮರ್ಥವರ ಬೆನ್ನಿಗೆ ನಿಲ್ಲುವಂಥ ಸಾಧ್ಯತೆ ಬಹುತೇಕ ಇರುವಂಥದ್ದು. ಹಾಗಾಗಿ ಅವರು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಎರಡೂ ರೀತಿಯಲ್ಲೂ ಕೂಡ ಬಲಾಢ್ಯರಿದ್ದಾರೆ ಸಮರ್ಥ ಶಾಮನೂರು. ಮತ್ತೊಂದು ಪ್ಲಸ್ ಪಾಯಿಂಟ್ ನೋಡೋದಾದರೆ, ಉತ್ಸಾಹಿ ಯುವಕ ಮತ್ತು ಕ್ಷೇತ್ರದಲ್ಲಿ ಚಿರಪರಿಚಿತ ಯುವಕ ಸಮರ್ಥ ಶಾಮನೂರು. ಯಾಕಂದರೆ ಅವರ ಕಳೆದ MP ಚುನಾವಣೆಯಲ್ಲಿ ತಾಯಿಯ ಪರವಾಗಿ ಇಡೀ ಕ್ಷೇತ್ರವನ್ನು ಓಡಾಡಿದ್ದಾರೆ, ಬರೆಗಾಲಿನಲ್ಲಿ ಓಡಾಡಿದ್ದರು. ಕ್ಷೇತ್ರದಲ್ಲಿ ಒಂದಷ್ಟು ಜನಕ್ಕೆ ಚಿರಪರಿಚಿತರಿದ್ದಾರೆ. ಜೊತೆಗೆ ರಂಜಾನ್ ಮಾಸ ಏನು ಆರಂಭವಾಯಿತು, ರಂಜಾನ್ ಮಾಸ ಆರಂಭವಾದಾಗಿಂದ ದಕ್ಷಿಣ ಭಾಗದ ಬಹುತೇಕ ಔತಣಕೂಟಗಳಿಗೆ, ಇಫ್ತಿಯಾರ್ ಕೂಟಕ್ಕೆ ಹೋಗಿ ಎಲ್ಲರನ್ನೂ ಪರಿಚಯ ಮಾಡಿಕೊಂಡು ಆ ಒಂದು ಚಿರಪರಿಚಿತ ವ್ಯಕ್ತಿಯಾಗಿ ಅಲ್ಲಿ ಗುರುತಿಸ್ಕೊಂಡಿದ್ದಾರೆ ಸಮರ್ಥ ಶಾಮನೂರು. ಹಾಗಾಗಿ ಎಲ್ಲೊಂದು ಕಡೆ ಆ ಒಂದು ಉತ್ಸಾಹ ಯುವಕ ಅನ್ನುವಂಥದ್ದು ಮತ್ತು ಕ್ಷೇತ್ರದಲ್ಲಿ ಚಿರಪರಿಚಿತ ಇರೋ ಕಾರಣದಿಂದ ಎಲ್ಲೊಂದು ಕಡೆ ಅವರಿಗೆ ಸಮರ್ಥಿಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಂದೇಳಿ ಹೇಳ್ಬೋದು. ಮತ್ತೊಂದು ಪ್ಲಸ್ ಪಾಯಿಂಟನ್ನು ನೋಡೋದಾದರೆ, ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವರು ಬಿಜೆಪಿಯ ಶ್ರೀನಿವಾಸ ದಾಸ್ಕರಿಯಪ್ಪ ಬಹುದೊಡ್ಡ ರಾಜಕೀಯ ಹಿನ್ನೆಲೆಯಿಂದ ಬಂದವರಲ್ಲ. ಅವ್ರ ತಂದೆ ದೃಢ ಅಧ್ಯಕ್ಷರಾಗಿದ್ದರು, JDS ಪಕ್ಷದಲ್ಲಿದ್ದರೂ ಕೂಡ ಯಾವುದೇ ಶಾಸಕ ಸ್ಥಾನಮಾನವನ್ನಾಗಲಿ ಅಥವಾ ಸಚಿವ ಸ್ಥಾನಮಾನವನ್ನಾಗಲಿ ಅವರು ಪಡೆದುಕೊಂಡಿರಲಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ BJಪಿಯ ಶ್ರೀನಿವಾಸ್ ಬಂದರೆ, ಈ ಕಡೆ ಸಮರ್ಥ ಶಾಮನೂರು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂಥದ್ದು. ಹಾಗಾಗಿ ಅವ್ರಿಗೆಲ್ಲ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಈ ಭಾಗದಲ್ಲಿ ಏನು ದಾವಣಗೆರೆ ಉತ್ತರ ಮತ್ತು ದಕ್ಷಿಣ ಏನಿದೆ, ಆ ಭಾಗದಲ್ಲಿ ಶಾಮನೂರು ಫ್ಯಾಮಿಲಿ ಅನ್ನೋದು ತುಂಬ ಪ್ರಬಲವಾದ ಫ್ಯಾಮಿಲಿ. ಆ ಕುಟುಂಬದಿಂದ ಬಂದಿದ್ದೇನೆ ಅನ್ನುವಂಥದ್ದೇ ಅವ್ರಿಗೆಲ್ಲ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ ಅಂತ. ಮತ್ತೊಂದು ಪ್ಲಸ್ ಪಾಯಿಂಟ್ ನೋಡೋದಾದರೆ, ಲಿಂಗಾಯತ ಮತಗಳ ಕ್ರೋಢೀಕರಣ ಏನಿದೆ, ಆ ಲಿಂಗಾಯತ ಮತಗಳ ಕ್ರೋಢೀಕರಣ ಮಾಡೋದು ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಸಮರ್ಥ ಶಾಮನೂರಿಗೆ ಖಂಡಿತ. ಯಾಕಂದರೆ ಈಗಾಗಲೇ ಹೇಳ್ತಿದ್ದೆ, ಸಮರ್ಥ ಶಾಮನೂರು ವೀರಶೈವ ಲಿಂಗಾಯತ ಧರ್ಮಕ್ಕೆ ಸೇರಿದವರಾಗಿರೋ ಕಾರಣದಿಂದ ಸಮಾಜದ ಬಹುತೇಕ ಮತಗಳು ಅವರಿಗೆ ಎಲ್ಲೊಂದು ಕಡೆ ಪ್ಲಸ್ ಪಾಯಿಂಟ್ ಆಗಿ ಪರಿಣಮಿಸ್ತವೆ. ಯಾಕಂದರೆ ಶಾಮನೂರು ಶಿವಶಂಕರಪ್ಪನವ್ರಿಗೂ ಕೂಡ ಕೈ ಹಿಡಿದಿದ್ದು ಅವರೇನೆ. ಹಾಗಾಗಿ ಜೊತೆಗೆ ಅಲ್ಪಸಂಖ್ಯಾತರು ಹಿಡಿದಿದ್ರು. ಆದರೆ ಈ ಪ್ರಕರಣದಲ್ಲಿ ಸ್ವಲ್ಪ ಈಗಿನ ತಕ್ಷಣದ ಅನಾಲಿಸಿಸ್ ಮಾಡೋದಾದರೆ, ಅಲ್ಪಸಂಖ್ಯಾತರು ಎಲ್ಲೊಂದು ಕಡೆ ಅಸಮಾಧಾನ ಇರೋ ಕಾರಣದಿಂದ ಲಿಂಗಾಯತ ಮತಗಳ ಕ್ರೋಢೀಕರಣ ಎಲ್ಲೊಂದು ಕಡೆ ಇವ್ರಿಗೆ ಅನುಕೂಲ ಆಗುತ್ತೆ ಅಂತ. ಮತ್ತೊಂದು ಪ್ಲಸ್ ಪಾಯಿಂಟ್ ನೋಡೋದಾದರೆ, ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಒಡನಾಟ ಚೆನ್ನಾಗಿದೆ ಅಂತ. ಯಾಕಂದರೆ ಸಮರ್ಥ ಶಾಮನೂರು ಕೂಡ ಒಬ್ಬ ಯೂತ್ ಆಗಿರೋದ್ರಿಂದ, ಕೇವಲ 27 ವರ್ಷದ ಯುವಕ ಸಮರ್ಥ ಶಾಮನೂರು. ಹಾಗಾಗಿ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರಿದ್ದಾರೆ, ಬಹುತೇಕ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರ ಜೊತೆಗೆ ಒಂದು ಒಡನಾಟವನ್ನು, ಒಂದು ಸ್ನೇಹ
ಆ ಸ್ನೇಹ ಸಂಯಮವನ್ನು ಇಟ್ಕೊಂಡಿರೋ ಕಾರಣದಿಂದ, ಆ ಸ್ನೇಹ ಸಂಬಂಧವನ್ನು ಇಟ್ಕೊಂಡಿರೋ ಕಾರಣದಿಂದ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಆ ಟೊಂಕ ಕಟ್ಟಿ ಇವರ ಪರವಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಅದು ಇವ್ರಿಗೆ ಪ್ಲಸ್ ಪಾಯಿಂಟ್ ಆಗಿ ಬಂದಿರುವುದಂತೂ. ಹಾಗೆ ಸಮರ್ಥ ಶಾಮನೂರರ ಮೈನಸ್ ಪಾಯಿಂಟ್ ಏನು ಅಂತ ನೋಡೋದಾದರೆ, ಯಾಕಂದರೆ ಎಲ್ಲರೂ ಕೂಡ ಪ್ಲಸ್ ಹಾಗೂ ಮೈನಸ್ ಇದ್ದೇ ಇರುತ್ತೆ. ಯಾರು ಸ್ಪರ್ಧೆಯನ್ನು ಮಾಡ್ತಾರೆ ಚುನಾವಣೆಯಲ್ಲಿ, ಆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರದ್ದು ಕೂಡ ಪ್ಲಸ್ ಮತ್ತು ಮೈನಸ್ ಇರುತ್ತೆ. ಆ ಎರಡು ಪ್ಲಸ್ ಮತ್ತು ಮೈನಸನ್ನು ನೋಡ್ತಾ ಹೋಗೋದಾದರೆ ಮೈನಸ್ ಪಾಯಿಂಟ್ ಏನೆಲ್ಲ ಫೈಂಡ್ ಔಟ್ ಮಾಡ್ಬೋದು ಅಂತ ನೋಡೋದಾದರೆ, ಸಮರ್ಥ ಶಾಮನೂರವ್ರದ್ದು ರಾಜಕೀಯ ಅನುಭವದ ಕೊರತೆ ಇದೆ ಅಂತ. ಖಂಡಿತವಾಗಿ ಸಮರ್ಥ ಶಾಮನೂರಿಗೆ ರಾಜಕೀಯ ಅನುಭವದ ಕೊರತೆ ಇದೆ. ಕಾರಣ ಏನಪ್ಪ ಅಂದರೆ, ನೇರವಾಗಿ ಯಾವುದೇ ರಾಜಕಾರಣದಲ್ಲಿ ಭಾಗಿಯಾಗಿಲ್ಲ ಸಮರ್ಥ ಶಾಮನೂರು. ಕೇವಲ ಅವರ ತಾತನ ಚುನಾವಣೆ, ಅವರ ತಂದೆಯ ಚುನಾವಣೆ, ಅವರ ತಾಯಿಯ ಚುನಾವಣೆಯನ್ನು ನಿಂತು ಚುನಾವಣೆ ಮಾಡಿದ ಅನುಭವ ಇದೆ ಹೊರತು ಯಾವುದೇ ಸ್ಥಳೀಯ ಕಾರ್ಪೊರೇಟ್ ಆಗಿರಲಿ ಅಥವಾ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಆಗಲಿ ಯಾವ ರಾಜಕೀಯದ ಅನುಭವದ ಕೂಡ ಇಲ್ಲ. ಒಬ್ಬ ಯುವಕ, 27 ವರ್ಷದ ಯುವಕ, ತನ್ನ ಕುಟುಂಬದ ಸದಸ್ಯರು ಯಾರೋ ಚುನಾವಣೆಗೆ ನಿಂತಾಗ ಯಾವ ರೀತಿ ಓಡಾಡ್ತಾ ಇರ್ತಾರೆ ಉತ್ಸಾಹದಿಂದ, ಆ ರೀತಿಯಾಗಿ ಓಡಾಡಿ ಚುನಾವಣೆ ಮಾಡಿರೋಂಥ ಅನುಭವ ಇದೆ ಹೊರತು ರಾಜಕೀಯ ಅನುಭವದ ಕೊರತೆ ಇದೆ ಅಂತೇಳಿ ಫೈಂಡ್ ಔಟ್ ಮಾಡಲಿಕ್ಕೆ ಆಗ್ತಿದೆ. ಜೊತೆಗೆ ಕುಟುಂಬ ರಾಜಕಾರಣದ ಕುಡಿ ಅಂತೇಳಿ ಅದು ಕೂಡ ಎರಡನೇ ಕೊರತೆ. ಅಂದರೆ ಮೈನಸ್ ನೋಡ್ತಾ ಹೋಗೋದಾದರೆ, ರಾಜಕೀಯ ಅಂದರೆ ಕುಟುಂಬ ರಾಜಕಾರಣದ ಕುಡಿ ಅಂತೇಳಿ 3ನೇ ತಲೆಮಾರಿನ ಅಭ್ಯರ್ಥಿ ಸಮರ್ಥ ಶಾಮನೂರು ಆಗ್ತಾರೆ. ಕುಟುಂಬ ರಾಜಕಾರಣದ ವಿರುದ್ಧ ಈಗಾಗಲೇ ದಾವಣಗೆರೆಯಲ್ಲಿ ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ. ವಿನಯ್ ಕುಮಾರ್ ಆಗಿರ್ಬೋದು, BJP ತುಂಬ ಜನ, ಕೊನೆಗೆ ಅಲ್ಪಸಂಖ್ಯಾತರು ಕೂಡ ಈ ಹಿಂದೆ ಅವರ ತಂದೆ ಕೊಟ್ಟಿದ್ವಿ, ಅವ್ರಿಗೆ ಕೊಟ್ಟಿದ್ವಿ, ಈಗ ಮಗನಿಗೆ ಕೊಡಬೇಕಾ ಅಂತೇಳಿ, ಅಂದರೆ ಕುಟುಂಬ ರಾಜಕಾರಣ ಕಂಟಿನ್ಯೂ ಆಗಬೇಕಂತೇಳಿ ದಕ್ಷಿಣ ಕ್ಷೇತ್ರದ ಅಲ್ಪಸಂಖ್ಯಾತರು ಕೂಡ ಪ್ರಶ್ನೆಯನ್ನು ಮಾಡ್ತಾಯಿದ್ರು. ಹಾಗಾಗಿ ಎಲ್ಲೊಂದು ಕಡೆ ಈ ಬಾರಿ ಅದೇ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿರೋದ್ರಿಂದ ಒಂದಷ್ಟು ಜನರ ಅಸಮಾಧಾನಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಕುಟುಂಬ ರಾಜಕಾರಣದ ಕುಡಿ ಅನ್ನೋದು ಎಲ್ಲೊಂದು ಕಡೆ ಇವರಿಗೆ ಮೈನಸ್ ಆಗುತ್ತಾ ಅಂತಂದೇಳಿ ಆ ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂಥದ್ದು. ಮತ್ತೊಂದು ಮೈನಸ್ ನೋಡೋದಾದರೆ, ಮುಸ್ಲಿಂ ಸಮುದಾಯದ ವಿರೋಧ ಇರುವಂಥದ್ದು. ತತ್ಕ್ಷಣಕ್ಕೆ ಇರುವಂತಹ ಒಂದೇ ಒಂದು ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ, ಇವರಿಗೆ ಮುಸ್ಲಿಂ ಸಮುದಾಯದ ವಿರೋಧ ಇರುವಂಥದ್ದು. ಯಾಕಂದರೆ ಅಲ್ಪಸಂಖ್ಯಾತರು ಬಹಳ ಬಿಗಿಯಾಗಿ ಇಟ್ಕೊಂಡಿದ್ರು ಈ ಬಾರಿ ನಮಗೆ ಟಿಕೆಟ್ ಬೇಕೇ ಬೇಕು ಅಂತೇಳಿ. ಆದರೆ ಅದೆಲ್ಲವನ್ನ ಮೀರಿ ಸಮರ್ಥ ಶಾಮನೂರಿಗೆ ಹೈಕಮಾಂಡ್ ಟಿಕೆಟ್ ಕೊಟ್ಟಿದೆ. ಈ ಹಿಂದೆ ಏನೋ ಒಂದು ಉಸ್ತುವಾರಿ ಸಮಿತಿ ಬಂದಿತ್ತು ದಾವಣಗೆರೆಗೆ. ಬಂದಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ಹೋರಾಟವನ್ನು ಮಾಡಿದರು, ಪ್ರತಿಭಟನೆಯನ್ನು ಮಾಡಿದರು, ತೊಡೆ ತಟ್ಟಿ ಮೀಸಿಯನ್ನು ಕೂಡ ತಿರುವಿದ್ರು. ಒಂದು ವೇಳೆ ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಟ್ಟಿದ್ದೇ ಆದರೆ, ಅಥವಾ ಶಾಮನೂರು ಕುಟುಂಬದ ಯಾರಿಗೆ ಟಿಕೆಟ್ ಕೊಟ್ಟಿದ್ದಾದರೂ ಕೂಡ ನಾವು 50,000 ಮತಗಳ ಅಂತರದಿಂದ ಸೋಲಿಸ್ತೀವಿ ಅಂತೇಳಿ ಅಲ್ಪಸಂಖ್ಯಾತ ಸಮುದಾಯದವರು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಹಾಗಾಗಿ ಎಲ್ಲೊಂದು ಕಡೆ ಮುಸ್ಲಿಂ ಸಮುದಾಯದ ವಿರೋಧ ಇದೆ ಅಂತ. ಅದು 100% ವಿರೋಧ ಅಂತಲ್ಲ, ಒಂದು 30 to 40% ಏನಿದೆ, ಆ 40% ವಿರೋಧ ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿ ನಡೀತಾ ಇರುವಂಥದ್ದು. ಸೊ ಮತ್ತೊಂದು ಮೈನಸ್ ಪಾಯಿಂಟ್ ನೋಡ್ತಾ ಹೋದರೆ, ಸಮರ್ಥಿಗೆ ಏನು ಮೈನಸ್ ಆಗ್ಬೋದು ಕ್ಷೇತ್ರದಲ್ಲಿ ಅಂತೇಳಿ, ಅಹಿಂದ ವರ್ಗಗಳ ವಿಭಜನೆ, ಅಹಿಂದ ವರ್ಗಗಳು ವಿಭಜನೆ ಆಗ್ತಾ ಹೋಗುತ್ತೆ ಅಂತ ಮೈನಸ್ ಪಾಯಿಂಟ್ ನೋಡ್ತಾ ಹೋದರೆ, ಅಹಿಂದ ಮತಗಳ ವಿಭಜನೆ ಆಗುತ್ತೆ ಅಂತ. ಯಾಕೆ ಅಂದರೆ ಈಗಾಗಲೇ BJPಯಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ BJP ಅಹಿಂದ ಅನ್ನುವಂಥ ಟ್ರಂಪ್ ಕಾರ್ಡನ್ನು ಯೂಸ್ ಮಾಡಿದೆ. ಅಲ್ಲಿ ST ಸಮುದಾಯದ ಮತಗಳಿಂದ ಅಷ್ಟು ST ಸಮುದಾಯದ ಮತಗಳು ಆಟೋಮೆಟಿಕ್ಕಾಗಿ ಒಂದಷ್ಟು ಪ್ರಮಾಣದಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗ್ತವೆ. ಜೊತೆಗೆ ಬೇರೆ ಬೇರೆ ದಲಿತ ಸಮುದಾಯದ ಮತಗಳು ಕೂಡ ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗ್ತವೆ. ಜೊತೆಗೆ ಹಿಂದೂ ಧರ್ಮದ ಮತಗಳು ಕೂಡ ಎಲ್ಲೊಂದು ಕಡೆ, ಹಿಂದೂ ಧರ್ಮದ ಅಂದರೆ ಏನು, ಈ ಮರಾಠಸ್ ಇರ್ಬೋದು, ಅಲ್ಲಿರ್ತಕ್ಕಂಥ ಶೆಟ್ಟರ್ ಇರ್ಬೋದು, ಬೇರೆ ಬೇರೆ ಸಮುದಾಯದವರು, ಜೈನ್ಸ್ ಇರ್ಬೋದು, ಅವರೆಲ್ಲರೂ ಕೂಡ BJPಯ ವೋಟರ್ಸ್ ಅಂತೇಳಿ ಫೈಂಡ್ ಔಟ್ ಮಾಡ್ತೀವಿ. ಆ ಎಲ್ಲ ಮತಗಳು BJPಗೆ ಹೋಗ್ತವೆ. ಹಾಗಾಗಿ ಅಹಿಂದ ಮತದಲ್ಲಿ ಬರುವಂತಹ ಅಹಿಂದ ಏನು ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಮತಗಳಿದ್ದಾವೆ, ಅದರಲ್ಲಿ ಎಲ್ಲೊಂದು ಕಡೆ ಮತಗಳ ವಿಭಜನೆ ಆಗುವ ಸಾಧ್ಯತೆ ಬಹುತೇಕ ಇರುವಂಥದ್ದು ಈ ಬಾರಿ. ಹಾಗಾಗಿ ಅಹಿಂದ ಮತಗಳ ವಿಭಜನೆ ಆಗೋ ಕಾರಣದಿಂದ ಎಲ್ಲೊಂದು ಕಡೆ ಹಿನ್ನಡೆ ಆಗುತ್ತೆ. ಆ ಒಂದು ಮೈನಸ್ ಪಾಯಿಂಟಲ್ಲಿ ಅದನ್ನು ಕೂಡ ಸೇರಿಸ್ತಾ ಹೋಗ್ಬೋದು. ಮತ್ತೊಂದು ಮೈನಸ್ ಪಾಯಿಂಟ್ ನೋಡೋದಾದರೆ, ಆಡಳಿತ ವಿರೋಧಿ ಅಲೆ ಇರುವಂಥದ್ದು. ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ. ಅಂದರೆ ಏನೋ 5 ಪಂಚ ಗ್ಯಾರಂಟಿಗಳೇನಿದ್ದಾವೆ, ಪಂಚ ಗ್ಯಾರಂಟಿಗಳಾಗಿರ್ಬೋದು ಅಥವಾ ಉದ್ಯೋಗ ಆಗಿರ್ಬೋದು, ಎಲ್ಲವೂ ಕೂಡ ಎಲ್ಲೂ ಆಗ್ತಾಯಿಲ್ಲ, ಸರಿಯಾಗಿ ಆಗ್ತಾಯಿಲ್ಲ ಅಂತಂದೇಳಿ ಆಡಳಿತ ವಿರೋಧಿ ಅಲೆ ಏನಿದೆ, ಆ ಆಡಳಿತ ವಿರೋಧಿ ಅಲೆ ಅನ್ನುವಂಥದ್ದು ಸಮರ್ಥ ಶಾಮನೂರಿಗೆ ಮೈನಸ್ ಆಗುವಂಥ ಸಾಧ್ಯತೆ ಬಹುತೇಕ ಇರುವಂಥದ್ದು. ಮತ್ತೊಂದು ಮೈನಸನ್ನು ಫೈಂಡ್ ಔಟ್ ಮಾಡೋದಾದರೆ, ಪಕ್ಷದ ಆಂತರಿಕ ಕಿತ್ತಾಟ ಈಗೇನೋ ಸದ್ಯಕ್ಕಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಕಿತ್ತಾಟ ಇದೆ ಟಿಕೆಟ್ ವಿಚಾರವಾಗಿ. ಇದು ಹೀಗೆ ಮುಂದುವರೆದು ಹೋದರೆ ಮುಂದಿನ ದಿನಗಳಲ್ಲಿ ಸಮರ್ಥ ಶಾಮನೂರವರಿಗೆ ಅದು ಮೈನಸ್ ಆಗುವ ಸಾಧ್ಯತೆ ಬಹುತೇಕ ಇರುವಂಥದ್ದು. ಯಾಕಂದರೆ ಅಲ್ಪಸಂಖ್ಯಾತರು ಈಗಾಗಲೇ 4-5 ಜನ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸಮರ್ಥಿಗೆ ನಾವು ಟಕ್ಕರ್ ಕೊಡ್ತೀವಿ ಅಂತ ಮುಂದೋಗಿದ್ದಾರೆ. ಅವರೆಲ್ಲರೂ ಕೂಡ ಹೈಕಮಾಂಡ್ ಹಾಗೂ ಮಲ್ಲಿಕಾರ್ಜುನ್ ಇಬ್ಬರು ಕೂಡ ಸಮಾಧಾನ ಮಾಡಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಆ ಪಕ್ಷದ ಆಂತರಿಕ ಕಿತ್ತಾಟ ಕಡಿಮೆ ಆಯಿತು ಅಂತಾದರೆ ಸಮರ್ಥಿಗೆ ಅದು ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಒಂದು ವೇಳೆ ಆ ಆಂತರಿಕ ಕಿತ್ತಾಟ ಮುಂದುವರೆದಿದೆ ಆದರೆ ಸಮರ್ಥ ಅವರ ಚುನಾವಣಾ ಸ್ಪರ್ಧೆ ಇದೆ, ಅದಕ್ಕೆ ಮೈನಸ್ ಅಂತ ಹೇಳಿ ಇದನ್ನು ಫೈಂಡ್ ಔಟ್ ನಾವು ಮಾಡ್ತಾ ಹೋಗ್ಬೋದು. ಮತ್ತೊಂದು ಮೈನಸ್ ಪಾಯಿಂಟ್ ನೋಡೋದಾದರೆ, ಅವಕಾಶ ವಂಚಿತ ಆಕಾಂಕ್ಷಿಗಳ ಅಸಮಾಧಾನ. ಏನು ಕಳೆದ 3 ದಶಕಗಳಿಂದ ಆ ಭಾಗದಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಟಿಕೆಟನ್ನು ಕೇಳ್ತಾಯಿದ್ರು. ಕೊನೆಗೆ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯರಾದ ಬಳಿಕ, ದೈವದಿನರಾದ ಬಳಿಕ ನಮಗೆ ಕೊಡಿ ಅಂತ ಏನು ಕೇಳ್ತಾಯಿದ್ರು. ಅಲ್ಲಿರುವಂಥ ಆಕಾಂಕ್ಷಿಗಳು ಅಬ್ದುಲ್ ಜಬ್ಬಾರ್ ಇರ್ಬೋದು, ಸಾದಿಕ್ ಪೈಲ್ವಾನ್ ಇರ್ಬೋದು, ಮತ್ತು ಒಂದಷ್ಟು ಜನ ಏನು ಮೇನ್ ಸ್ಟ್ರೀಮ್ ಲೀಡರ್ಗಳಂತ ಏನಿದ್ದೀವಿ, ಆ ಮೇನ್ ಸ್ಟ್ರೀಮ್ ಲೀಡರ್ಗಳು
ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಒಂದು ವೇಳೆ ಈ ಬಾರಿ ಸಮರ್ಥ ಶಾಮನೂರನ್ನು ಗೆಲ್ಲಿಸಿದ್ರೆ ಮತ್ತೆ ನಾವು ಕ್ಷೇತ್ರವನ್ನು ಅಲ್ಪಸಂಖ್ಯಾತರು ಕೇಳೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮೆಂಟಾಲಿಟಿ ಅವರಲ್ಲಿದೆ. ಹಾಗಾಗಿ ಆ ಅವಕಾಶ ವಂಚಿತ ಆಕಾಂಕ್ಷಿಗಳ ಅಸಮಾಧಾನ ಏನಾದರೂ ಸ್ಫೋಟಗೊಂಡಿದ್ದೆ ಆದರೆ ಅದು ಸಮರ್ಥ ಶಾಮನೂರಿಗೆ ಎಲ್ಲೊಂದು ಕಡೆ ಮೈನಸ್ ಪಾಯಿಂಟ್ ಆಗುತ್ತೆ ಅಂತ. ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸಮರ್ಥ ಶಾಮನೂರರ ಮೈನಸ್ ಮತ್ತು ಪ್ಲಸ್ ಎರಡನ್ನೂ ಕೂಡ ನೋಡ್ತಾ ಹೋಗೋದಾದರೆ ಎರಡೂ ಕೂಡ ಸಮಬಲವಾಗಿರುವಂಥದ್ದು. ಸಮರ್ಥ ಶಾಮನೂರಿಗೆ ಎಷ್ಟು ಮೈನಸ್ ಪಾಯಿಂಟ್ ಇದಾವೋ ಅಷ್ಟೇ ಪ್ಲಸ್ ಪಾಯಿಂಟ್ ಕೂಡ ಇರುವಂಥದ್ದು. ಅದರಲ್ಲೂ ಕೂಡ ಒಂದು ವೇಳೆ ಏನಾದ್ರೂ ಮೈನಸ್ ಪಾಯಿಂಟಲ್ಲಿರುವಂಥ ಒಂದಷ್ಟು ಆಂತರಿಕ ಕಿತ್ತಾಟ ಆಗಿರ್ಬೋದು, ಅಹಿಂದ ಮತಗಳ ವಿಭಜನೆ ಆಗಿರ್ಬೋದು, ಅಲ್ಪಸಂಖ್ಯಾತರ ವಿರೋಧ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಹೈಕಮಾಂಡ್ ಮತ್ತು ಸಂಸದರು ಏನಾದರೂ ಅದನ್ನು ಸಂಸದರು ಮತ್ತು ಸಚಿವರು ಸರಿಯನ್ನು ಮಾಡಿಕೊಂಡ್ರೆ, ಅದು ಹೊಂದಾಣಿಕೆಯನ್ನು ಮಾಡಿಕೊಂಡು ಎಲ್ಲರ ಅಸಮಾಧಾನವನ್ನು ಸರಿಪಡಿಸಿದ್ರೆ ಅದು ಕೂಡ ಪ್ಲಸ್ ಪಾಯಿಂಟ್ ಆಗಿ ಅವರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಬಹುತೇಕ ಇರುವಂಥದ್ದು. ಸೊ ಶ್ರೀನಿವಾಸ್ ದಾಸ್ ಕರಿಯಪ್ಪ ಹಾಗೂ ಸಮರ್ಥನ ನಡುವಿನ ಫೈಟ್ ಯಾವ ರೀತಿ ಇದೆ ಅಂತಂದರೆ ತುಂಬ ಟಫ್ ಫೈಟ್ ಇದೆ. ಅಷ್ಟು ಸುಲಭವಾಗಿ ಯಾರು ವಿನ್ ಅಂತ ಹೇಳಲಿಕ್ಕೆ ಅಥವಾ ಇಂಥವ್ರಿಗೆ ವಿನ್ ಆಗ್ತಾರೆ ಅಂತ ಗೆಸ್ ಮಾಡೋದು ಕಷ್ಟ ಆಗುವಂಥ ಟಫ್ ಫೈಟನ್ನು ಇಬ್ಬರು ಕೂಡ ಕೊಡ್ತಾರೆ. ಯಾಕಂದರೆ ಸಮರ್ಥ ಶಾಮನೂರು ಕೂಡ ಆರ್ಥಿಕವಾಗಿ ಬಲಾಢ್ಯರ ಇರೋ ಕಾರಣದಿಂದ ಅಲ್ಲಿ ಹಣದ ಒಳೆಯನ್ನು ಹರಿಸಲಿಕ್ಕೆ ಅವಕಾಶ ಇದೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಕೂಡ ಅಲ್ಲಿ ಸಮುದಾಯ ಇದೆ, ಪಕ್ಷ ಸಂಘಟನೆ ಇದೆ, ಜೊತೆ ಅವರು ಕೂಡ ಒಂದಷ್ಟು ಆರ್ಥಿಕವಾಗಿ ಬಲವಾಗಿದ್ದಾರೆ. ಹಾಗಾಗಿ ಇಬ್ಬರ ನಡುವೆನೂ ಕೂಡ ಫೈಟ್ ಟಕಾಫರ್ ಏನಿದೆ ಆ ಟಕಾಫರು ದೊಡ್ಡ ಟಕಾಫಾರೇ ಇದೆ. ಹಾಗಾಗಿ ಆ ಡೆವಲಪ್ಮೆಂಟ್ ಡೇ ಬೈ ಡೇ ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ಅಲ್ಲಿ ಆ ಪೊಲಿಟಿಕಲ್ ಅನಾಲಿಸಿಸನ್ನು ನಾವು ಮಾಡಬೇಕಾಗತ್ತೆ. ಇದು ಸಮರ್ಥ ಅವರ ಪ್ಲಸ್ ಮತ್ತು ಮೈನಸ್ ಆಗಿತ್ತು. ಸೊ ಎವ್ರಿ ಡೇ ಅಲ್ಲಿ ಆ ಪೊಲಿಟಿಕಲ್ ಅನಾಲಿಸಿಸನ್ನು ನಾವು ಕೊಡ್ತಾ ಹೋಗ್ತೀವಿ. ಅಂದರೆ ಯಾವ ಪಕ್ಷದ ಪರವಾಗಿ ಒಲವಿದೆ, ಯಾವ ಅಭ್ಯರ್ಥಿಯ ಪರವಾಗಿ ಒಲ ಇದೆ, ಕಾಂಗ್ರೆಸ್ನ ಪ್ಲಸ್ ಏನು ಮೈನಸ್ ಏನು, ಬಿ ಜೆ ಪಿಯ ಪ್ಲಸ್ ಏನು ಮೈನಸ್ ಏನು, ಯಾವ ಡೆವಲಪ್ಮೆಂಟ್ ಆಗ್ತವೆ ಎಲ್ಲವನ್ನು ಕೂಡ ನಾವು ಒನ್ ಕನ್ನಡ ನ್ಯೂಸ್ನಲ್ಲಿ ತೋರಿಸ್ತಾ ಹೋಗ್ತೀವಿ. ಎಲ್ಲರಿಗೂ ನೋಡ್ತಾರೆ ಒನ್ ಕನ್ನಡ ನ್ಯೂಸ್.